ನಮಸ್ಕಾರ ಸ್ನೇಹಿತರೆ, ನಾಳೆ ಮೇ 29 ಶುಕ್ರವಾರ, ನಾಳೆಯಿಂದ 49 ವರ್ಷ. ಈ 7 ರಾಶಿಯವರಿಗೆ ವಿಪರೀತ ಲಾಭ, ಕೋಟಿ ಕೋಟಿ ಹಣ ಮಾಡ್ತೀರಾ. ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ನಲ್ಲಿ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳಿನ ಮೇ 29 ಶುಕ್ರವಾರದಿಂದ ಮುಂದಿನ 49 ವರ್ಷ ಈ 7 ರಾಶಿಯವರಿಗೆ ವಿಪರೀತ ಲಾಭ ಸಿಗಲಿದ್ದು, ಕೋಟಿ ಕೋಟಿ ಹಣ ಮಾಡುವ ಯೋಗ ಇದೆ. ಮಾತೆ ಮಹಾಲಕ್ಷ್ಮಿ ದೇವಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ಲಾಭ ಸಿಗುತ್ತೆ ಅಂತ ಹೇಳಬಹುದು. ನೀವು ಯೋಚಿಸಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಹೆಚ್ಚು ಲಾಭವನ್ನ ತಂದುಕೊಡುತ್ತೆ. ಯಾವುದೇ ಹೊಸ ಉದ್ಯಮ ಅಥವಾ ಯೋಜನೆಯಲ್ಲಿ ಆತರ ಪಡೋಕ್ ಹೋಗ್ಬೇಡಿ. ಪ್ರತಿಯೊಂದು ವಿಷಯವನ್ನ ಎಚ್ಚರಿಕೆಯಿಂದ ಪರಿಶೀಲಿಸಿ ಮುಂದುವರೆದ್ರೆ ಇತರರ ಮೇಲೆ ತಕ್ಷಣ ನಂಬಿಕೆ ಇಡುವ ಬದಲು ಅವರ ಸ್ವಭಾವ ಮತ್ತು ಉದ್ದೇಶಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ವಿಶ್ವಾಸ ಇಟ್ರೆ ಎರಡೂ ಕೂಡ ನಿಮ್ಗೆ ಲಾಭವನ್ನ ತಂದುಕೊಡುತ್ತೆ. ಇನ್ನು ಉದ್ಯೋಗ ಬದಲಾವಣೆ ಕುರಿತು ಯೋಚಿಸ್ತಾ ಇರೋರಿಗೆ ಸಕಾರಾತ್ಮಕ ಸೂಚನೆಗಳು ಕೂಡ ಸಿಗುತ್ತೆ. ಹೊಸ ಅವಕಾಶಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದ್ದು, ಉಳಿತಾಯ ಯೋಜನೆಗಳು ಅಥವಾ ದೀರ್ಘಕಾಲೀನ ಹೂಡಿಕೆಗಳು ನಿಮ್ಗೆ ಅನುಕೂಲಕರ ಲಾಭವನ್ನ ತಂದುಕೊಡುತ್ತೆ. ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ನಿಮ್ಮ ಮನಸ್ಸಿಗೆ ಸಂತೋಷ ಮತ್ತೆ ನೆಮ್ಮದಿಯನ್ನ ತರಬಹುದು. ನಿಮ್ಗೆ ಹೊಸ ಮನ್ನಣೆ ಮತ್ತು ಸಾಧನೆಗಳನ್ನ ತರ್ತಕ್ಕಂಥ ಸಂದರ್ಭ ಇದಾಗಿದ್ದು, ನಿಮ್ಮ ಪರಿಶ್ರಮ ಮತ್ತು ಕಾರ್ಯಕ್ಷಮತೆಗೆ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಮ್ಮ ಪರಿಚಯಸ್ಥರ ವಲಯ ವಿಸ್ತರಿಸುತ್ತೆ. ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಲಾಭವನ್ನ ತಂದುಕೊಡುತ್ತೆ. ವ್ಯವಹಾರವನ್ನ ಅಭಿವೃದ್ಧಿಪಡಿಸಲು ನೀವು ಮಾಡಿದ ಪ್ರಯತ್ನಗಳು ಈಗ ಉತ್ತಮ ಫಲಿತಾಂಶಗಳನ್ನ ಕೊಡಲಿಕ್ಕೆ ಶುರು ಮಾಡುತ್ತೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದಂತ ಸರ್ಕಾರಿ ಸಂಬಂಧಿತ ಕೆಲಸಗಳು ಪೂರ್ಣಗೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಕುಟುಂಬ ಸದಸ್ಯರಲ್ಲಿ ಯಾರಾದ್ರೂ ಹಳೆಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ವಲ್ಪ ಆತಂಕ, ಓಡಾಟ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆರೋಗ್ಯ ಮತ್ತು ಕುಟುಂಬದ ವಿಷಯಗಳಿಗೆ ವಿಶೇಷ ಗಮನ ಕೊಟ್ರೆ ನೆಮ್ಮದಿ ಕೂಡ ಸಿಗುತ್ತೆ. ಕೆಲಸಗಳನ್ನ ಮುಂದೂಡುವ ಅಭ್ಯಾಸದಿಂದ ತೊಂದರೆಗಳು ಎದುರಾಗುತ್ತೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸಲು ಪ್ರಯತ್ನವನ್ನ ಮಾಡಿ. ಸಂಗಾತಿಯೊಂದಿಗೆ ಶಾಪಿಂಗ್ ಅಥವಾ ಸಣ್ಣ ವಿಹಾರವನ್ನ ಯೋಜಿಸುವ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ಸಂತೋಷ ಮತ್ತು ಉತ್ಸಾಹವನ್ನು ತರುತ್ತೆ. ಖರ್ಚು ಮಾಡುವಾಗ ಸಾಧ್ಯವಾದಷ್ಟು ಜಾಗರೂಕರಾಗಿರಿ. ಅನಗತ್ಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆಸ್ತಿ ಅಥವಾ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಂಚನೆ ಅಥವಾ ಮೋಸದ ಸಾಧ್ಯತೆ ಇರೋದ್ರಿಂದ ದಾಖಲೆಗಳು ಮತ್ತು ವ್ಯವಹಾರಗಳನ್ನ ಚೆನ್ನಾಗಿ ಪರಿಶೀಲಿಸಿ. ಅಪರಿಚಿತರ ಮೇಲೆ ಅತಿಯಾದ ನಂಬಿಕೆ ಇಡೋದು ನಿಮ್ಗೆ ನಷ್ಟವನ್ನು ಉಂಟು ಮಾಡುತ್ತೆ. ವಿವೇಕ ಹಾಗೆ ಜಾಗರೂಕತೆ ಎರಡೂ ಕೂಡ ನಿಮ್ ಜೀವನದಲ್ಲಿ ಸಾಕಷ್ಟು ನೆಮ್ಮದಿಯ ಜೊತೆಗೆ ಹಣದ ಉಳಿತಾಯವನ್ನ ಮಾಡುತ್ತೆ. ಯಶಸ್ಸಿನಂತ ವೇಗವಾಗಿ ಸಾಗುವ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಸ್ನೇಹಿತರೊಂದಿಗೆ ಸಮಯ ಕಳೆಯೋದ್ರಿಂದ ಮನಸ್ಸಿನ ಒತ್ತಡ ಕೂಡ ಕಡಿಮೆಯಾಗಿ ಹೊಸ ಉತ್ಸಾಹ ಸಿಗುತ್ತೆ. ರಾಜಕೀಯ ಅಥವಾ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರೋರಿಗೆ ಕೆಲವು ಸವಾಲುಗಳು ಎದುರಾಗಬಹುದು. ಬಟ್ ತಾಳ್ಮೆ ಮತ್ತು ಶಾಂತ ಮನಸ್ಥಿತಿಯಿಂದ ನಡೆದುಕೊಂಡ್ರೆ ಪರಿಸ್ಥಿತಿಯನ್ನ ಸುಲಭವಾಗಿ ನಿಭಾಯಿಸಬಹುದು. ಈ ಹಿಂದೆ ಸಿಲುಕಿಕೊಂಡಿದ್ದಂತಹ ಹಣ ಮರಳಿ ನೀವು ಕೈ ಸೇರುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ, ಸಿಂಹ ರಾಶಿ, ವೃಷಭ ರಾಶಿ, ಮೀನ ರಾಶಿ, ಮೇಷ ರಾಶಿ, ತುಲಾ ರಾಶಿ, ಕೊನೆಯದಾಗಿ ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿ ದೇವಿಯೇ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.